ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಭಾರತೀಯ ಜನತಾ ಪಾರ್ಟಿ ಉತ್ತರ ವಿಭಾಗದ ವತಿಯಿಂದ ಬೂತ್ ಮಟ್ಟದಲ್ಲಿ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ವಿರುದ್ಧ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಯುವ ಮುಖಂಡರು ಆದ ಕಿರಣ್ ಜಾಧವ್, ಉಜ್ವಲ ಬಡವನಾಚೆ, ಪ್ರಜ್ಞಾ ಶಿಂದೆ, ಪ್ರಿಯಾಂಕಾ ಕಲಕಟಕರ್, ಸವಿತಾ ಕರಡಿ, ಶಿಲ್ಪಾ ಕೇಕರೆ, ರಾಜನ್ ಜಾಧವ್ ಸೇರಿ ಅಮೃತ ಕಾರಿಕರ್, ಆರತಿ ಪಟೋಳೆ ಸೇರಿ ಮಹಿಳಾ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ ಡೆಂಗಿ, ಮಲೇರಿಯಾ ಸೋಂಕು ನಡೀತಾ ಇದೆ. ಕಿರಣ್ ಜಾಧವ್ ಮಾತನಾಡಿ, ಪ್ರತಿಯೊಬ್ಬರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹಾಗೂ ಅದರ ಬಗ್ಗೆ ಕಾಳಜಿ ವಹಿಸಿ ತಮ್ಮ ಆರೋಗ್ಯವನ್ನ ಕೆಡದಂತೆ ನೋಡಿಕೊಳ್ಳಬೇಕು ಎಂದರು. ಬೆಳಗಾವಿ ಉತ್ತರ ವಿಭಾಗದ ಪ್ರತಿ ಪ್ರದೇಶದಲ್ಲಿ ಇಂದಿನಿಂದ ಡೆಂಗ್ಯೂ, ಚಿಕನ್ ಗುನ್ಯಾ ಮತ್ತು ಮಲೇರಿಯಾ ಲಸಿಕಾ ಚಟುವಟಿಕೆಯನ್ನ ಉತ್ತೇಜಿಸಲಾಗ್ತಾ ಇದೆ ಎಂದು ಕಿರಣ್ ಜಾಧವ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದರ ಸದುಪಯೋಗವನ್ನ ಶಾಲಾ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಆಡಳಿತ ಮಂಡಳಿ ಮಾಡಬೇಕಾಗಿದೆ ಎಂದರು. ಬೂತ್ ಮಟ್ಟದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ವಿಶೇಷ ಶ್ರಮದಿಂದ ಈ ಚಟುವಟಿಕೆ ನಡೆಸಲಾಗ್ತಾ ಇದೆ ಎಂದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.